3, 2, 1 ಶುರು. ಅಯ್ಯೋ ಅಯ್ಯೋ ಅಯ್ಯಪ್ಪ, ನಂಗೆ ಹೊಡಿತಿದ್ದೀರಾ, ಬಿಡ್ರಪ್ಪ ಸಾಕು. ನೀವೇ ಹೊಡ್ಕೊಳ್ಬೇಕಿತ್ತಲ್ವಾ. ಸುಂದರ್ವನ್ ಅನ್ನೋ ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಿತ್ತು. ಕಾಡಲ್ಲಿ ದೊಡ್ಡ ದೊಡ್ಡ ಜಂತುಗಳು ಇದ್ರೂ ಕೂಡ ಚತುರನಾದ ನರಿಯ ರಾಜ್ಯ ಅಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಅವನು ತುಂಬಾನೇ ಒಳ್ಳೆ ಸ್ವಭಾವ, ಅದು ಮಾತ್ರ ಅಲ್ಲದೆ ಅವನು ತುಂಬಾನೇ ಬುದ್ಧಿವಂತನಾಗಿದ್ದ. ಅರೆಯೋ ಮೋಂಟು, ಏನು ಸುಂದರ್ವನದ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅಲ್ಲೇನಾದ್ರೂ ಗಲಾಟೆ ಏನಾದ್ರೂ ಆಗಿದ್ಯಾ? ಮಹಾರಾಜ, ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಬೇಡಿ. ಅವರು ಗಲಾಟೆನೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಕಾಡಲ್ಲಿ ಬುದ್ಧಿವಂತ ನರಿ ಇದೆ. ಅವನು ತುಂಬಾ ಶಾರ್ಪು. ಕಾಡಲ್ಲಿ ಏನೇ ಸಮಸ್ಯೆ ಬಂದರೂ ಅವನ ತಲೆ ಉಪಯೋಗಿಸಿ ಸೊಲ್ಯೂಷನ್ ತೆಗಿತಾನೆ. ಅದಕ್ಕೆ ಅವನು ಕಾಡನ್ನೇ ಆಳ್ತಿರೋದು. ನಿಲ್ಸು, ಜಾಸ್ತಿ ಆಯ್ತು. ತುಂಬಾ ವರ್ಷದಿಂದ ಅಲ್ಲಿ ಆಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು. ನನ್ನ ಈ ಕನ್ಸು ಕನ್ಸಾಗೇನೆ ಇದೆ. ಅವರು ಆ ನರಿನ ನಂಬ್ತಾರಲ್ವಾ, ಅವನೇನ ನನ್ನ ರಾಜ ಮಾಡ್ತಾನೆ. ಆದ್ರೆ ಮಹಾರಾಜ, ಅವನು ಯಾಕೆ ನಿಮ್ಮನ್ನು ಹೀಗೆ ಮಾಡ್ತಾನೆ? ನೀನು ನನ್ನೊಂದು ಉಪಾಯ ಕೇಳು. ಹಂಗಂತೇಳಿ ಶೇರ್ ಸಿಂಗ್ ಅವನಿಗೆ ಒಂದು ಐಡಿಯಾ ಹೇಳ್ತಾನೆ. ದಿನ ಸಾಯಂಕಾಲ ಆಗಿದ ತಕ್ಷಣ ನರಿ ಕಾಡನ್ನೆಲ್ಲ ಸುತ್ತಾಕೊಂಡ್ ಬರೋದಕ್ಕೆ ಹೋಗುತ್ತೆ. ಯಾಕಂದ್ರೆ ಯಾರಾದ್ರೂ ಬೇಟೆಗಾರ ಏನಾದ್ರೂ ಬಂದಿದಾನ ಅಂತ ನೋಡಕ್ಕೆ. ಒಂದಿನ ಸಾಯಂಕಾಲ ನರಿ ಸುತ್ತಾಡ್ಕೊಂಡ್ ಬರಕ್ ಹೋಗ್ತಾನೆ. ಅದೇ ಸಮಯದಲ್ಲಿ ಕೋತಿ ಅವನ್ ಮುಂದೆ ಬರುತ್ತೆ. ನರಿಯಣ್ಣ, ಬೇಗ ನನ್ನ ಜೊತೆ ಬಾ ನೀನು. ಏನಾಯ್ತೋ? ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ ನೀನು? ನರಿಯಣ್ಣ, ನಮ್ಮ ಕಾಡಿಗೆ ಒಂದು ಆನೆ ನುಗ್ಗಿದೆ. ನಮ್ಮ ಕಾಡನ್ನದು ನಾಶ ಮಾಡ್ತಾ ಇದೆ. ನಮ್ಮ ಕಾಡಿನ ಪ್ರಾಣಿಗಳು ಕೆಲವರು ಅವನ ಹತ್ರ ಹೋಗಿ ಅದನ್ನ ನಿಲ್ಸಕ್ಕಂತ ಹೇಳಿದ್ರು. ಅವನು ಒಂದು ಒಗಟು ಕೇಳ್ದ. ಉತ್ತರ ಹೇಳ್ದವರನ್ನ ಕೊಂದಾಕಿದಾನ. ಅವನು ಹೇಳ್ತಿದ್ದಾನೆ, ಅವನ ಒಗಟನ್ನ ಬಿಡಿಸಿದ್ರೆ ಯಾರಾದ್ರೂ ಅವರ ಕಾಡನ್ನ ಬಿಟ್ಟೋಗ್ತೀನಿ ಅಂತೆ, ಇಲ್ಲ ಅಂದ್ರೆ ಅಲ್ಲ ಇರ್ತಾನಂತೆ. ಮತ್ ಹೀಗೇನೆ ಮಾಡ್ತಾ ಇರ್ತಾನಂತೆ. ಇದಂತೂ ವಿಚಿತ್ರವಾಗಿದೆಯಲ್ಲ. ನನಗೆ ನಂಬಿಕೆ ಇದೆ ನೀನು ಆ ಒಗಟನ್ನ ಬಿಡಿಸ್ತೀಯಾ ಅಂತ. ನಮ್ಮ ಜೊತೆಗೆ ನೀನು ಬರ್ತೀಯಾ? ದಯವಿಟ್ಟು ನಮ್ಮ ಜೊತೆಗೆ ಬಾ ನೀನು. ಅವನು ನಮ್ಮ ಕಾಡನ್ನು ನಾಶ ಮಾಡ್ತಾನಿಲ್ಲ ಅಂದ್ರೆ. ಸರಿ, ಹಾಗಾದ್ರೆ ಬಾ ಹೋಗೋಣ. ನರಿ ಏನು ಯೋಚನೆ ಮಾಡದೆ ಅವನ್ ಜೊತೆ ಹೋಗ್ಬಿಡ್ತಾನೆ. ಅವನು ನಡ್ಕೊಂಡು ಹೋಗ್ತಿರುವ ಸಮಯದಲ್ಲಿ ಕಾಡಿನ ಮಧ್ಯದಲ್ಲಿ ಅವನ ಕಾಲು ಅಲ್ಲಿ ಬಿದ್ದಿರುವ ಒಂದು ಹಗ್ಗದ ಮೇಲೆ ಸಿಕ್ಕಾಕೊಳ್ಳುತ್ತೆ. ಆಗ ಒಂದು ದೊಡ್ಡ ಪಂಜರ ಅವನ ಮೇಲೆ ಬಂದು ಬೀಳುತ್ತೆ. ಅರೆ, ಈ ಬೋನೆಲ್ಲಿಂದ ಬಂತೀಗ? ಅದೇ ಸಮಯದಲ್ಲಿ ಅಲ್ಲಿ ಬಚ್ಚಿಟ್ಕೊಂಡಿರುವ ಶೇರ್ ಸಿಂಗ್ ಅಲ್ಲಿಗೆ ಬಂದು ಹೀಗಂತಾನೆ. ಅರೆ ವಾ, ನಿನ್ನನ್ನಂತೂ ನಾನೀಗ ಹಿಡಿದು ಬಿಟ್ಟೆ ಕಣೋ. ಓ, ಇದೆಲ್ಲ ನಿನ್ನ ಉಪಾಯನ? ಹಾ, ಇದು ನಮ್ಮಿಬ್ಬರ ಪ್ಲಾನು. ನೀವು ನನ್ನನ್ನು ಇಲ್ಲಿ ಜಾಸ್ತಿ ಹೊತ್ತಿಡಕ್ಕಾಗಲ್ಲ. ನನ್ನ ಕಾಡಿನ ಪ್ರಾಣಿಗಳು ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತವೆ. ಆಗ ನೋಡಿ ಅವರು ನಿಮ್ಮ ಕತೆ ಏನು ಮಾಡ್ತಾರಂತ. ನೀನು ಕಾಣಿಸ್ಲಿಲ್ಲ ಅಂದ್ರೆ ಅಲ್ವಾ ಹುಡುಕೋದು. ಅವನ ಮಾತು ಕೇಳಿ ನರಿಗೆ ಏನು ಪಾಪ ಅರ್ಥ ಆಗಿಲ್ಲ. ಏ ಕಲ್ಲು, ಬಾರೋ ಹೊರಗೆ. ಆಗ ಅಲ್ಲಿಗೆ ಚತುರ ನರಿಯ ತರ ಕಾಣಿಸ್ತಿರುವ ಇನ್ನೊಂದು ನರಿ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗತ್ತೆ. ಇವತ್ತಿಂದ ಇವನು ನಿನ್ ಜಾಗದಲ್ಲಿ ನಿನ್ ಕಾಡಲ್ಲಿ ಇರ್ತಾನೆ. ಮತ್ತೆ ನನ್ನ ಪ್ಲಾನು ವರ್ಕ್ ಆಗತ್ತೆ. ಹಂಗಂತೇಳಿ ಅವ್ರ ಮೂವರು ಜೋರಾಗಿ ನಗಕ್ ಶುರು ಮಾಡ್ತಾರೆ. ಆಮೇಲೆ ಶೇರ್ ಆ ನರಿನ ಸುಂದರ್ವನ್ಗೆ ಕಳ್ಸ್ಬಿಡ್ತಾನೆ. ಮಾರನೇ ದಿನ ಬೆಳಗಾಗಿದ ತಕ್ಷಣ ನರಿ ಪಾರಿವಾಳ ಹತ್ರ ಹೀಗೆ ಹೇಳುತ್ತೆ. ಪಾರಿವಾಳ, ಎಲ್ರಿಗೋಗಿ ಅನೌನ್ಸ್ ಮಾಡು, ಇವತ್ತು ಮಧ್ಯಾಹ್ನಕ್ಕೊಂದು ಮೀಟಿಂಗ್ ಇದೆ ಅಂತ. ಅದರಲ್ಲಿ ಎಲ್ಲರೂ ಬರ್ಬೇಕಂತ ಹೇಳು. ಆಯ್ತು ಅಣ್ಣ. ಸ್ವಲ್ಪ ತಲೆ ಪಾರಿವಾಳ ಹೋಗಿ ಎಲ್ಲಾರ್ಗೂ ಈ ವಿಷಯವನ್ನು ಹೇಳುತ್ತೆ. ಎಲ್ಲಾ ಜಂತುಗಳು ಮಧ್ಯಾಹ್ನದೊಳಗಡೆನೆ ನರಿ ಇರುವ ಜಾಗಕ್ಕೆ ಅವರು ಎಲ್ಲರೂ ಬಂದು ಸೇರ್ತಾರೆ. ನಾನು ನಿಮಗೆ ಏನೋ ಹೇಳಬೇಕು. ನಾನು ಕೆಲವು ದಿನಗಳಿಗೋಸ್ಕರ ನನ್ನ ತಮ್ಮನ್ನ ನೋಡಕ್ಕಂತ ಬೇರೆ ಕಾಡಿಗೆ ಹೋಗ್ತಿದ್ದೀನಿ. ನಾನು ಹೋದಾಗ ಕಾಡಿನ ಜಾಗ್ರತೆಯನ್ನು ನೋಡ್ಕೊಡೋಕೆ ಶಕ್ತಿಯುತ ಪ್ರಾಣಿ ಬೇಕು. ಆನೆ, ಜಿರಾಫೆ, ಚಿರತೆ, ಕೋಣ
ಇವರು 4 ಜನ ಶಕ್ತಿಯುತರೆ, ಆದರೆ ಕಾಡಲ್ಲಿ 4 ಜನ ಆಳಂಗಿಲ್ಲ, ಒಬ್ಬರೇ ಯಾರಾದರೂ ಆಳ್ಬೇಕು. ನರಿಯಣ್ಣ, ನೀವೇ ಹೇಳಿ ಯಾರನ್ನ ರಾಜ ಮಾಡೋದಂತ. 4 ಜನ ಹೋರಾಡಿ ಯಾರು ರಾಜ ಆಗೋದಂತ ನೋಡೋಣ. ಅದರಲ್ಲೇ ಶಕ್ತಿಶಾಲಿ ಗೊತ್ತಾಗುತ್ತೆ. ಇದರಲ್ಲಿ ಯಾರು ಗೆಲ್ತಾರೋ ಅವರು ಕಾಡಿನ ನೋಡ್ಕೊಳ್ಳೋಕೆ ರಾಜ ಆಗ್ತಾರೆ. ಅದರ ಈ ಮಾತನ್ನು ಕೇಳಿ ಎಲ್ಲಾ ಜಂತುಗಳು ಶಾಕ್ ಆಗ್ಬಿಡ್ತವೆ. ಆಮೇಲೆ ನರಿ ಅಂತಾನೆ, ನಾಳೆ ಬೆಳಿಗ್ಗೆ ಎಲ್ಲ ಪ್ರಾಣಿಗಳು ಇಲ್ಲಿಗೆ ಬರಬೇಕು. 4 ಜನ ಹೊಡ್ಕೊಳ್ತಾರೆ. ನೀವು ನಾನು ಹೇಳಿದ್ದನ್ನ ಎಲ್ಲ ಕೇಳ್ತೀರಿ. ಇದನ್ನು ಕೇಳ್ತೀರಂತ ಅನ್ಕೊಂಡಿದ್ದೀನಿ. ಹಂಗಂತ ಹೇಳಿ ನರಿ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಾ ಜಂತುಗಳು ಅವರವರ ಮನೆಗೆ ಹೋಗ್ಬಿಡ್ತಾರೆ. ಈ ರೀತಿ ಮೋಂಟು ಕೋತಿ ಶೇರ್ ಸಿಂಗ್ ಹತ್ರ ಬಂದು ಹೀಗಂತ ಹೇಳ್ತಾನೆ, ನಿಮ್ಮ ಪ್ಲಾನ್ ವರ್ಕೌಟ್ ಆಗ್ತಿದೆ ಸಾರ್. ನಮ್ಮ ನರಿ ಬೆಳಿಗ್ಗೆ ನಾಳೆ ಅವರನ್ನೇ ಹೊಡೆಸ್ಕೊಳ್ಳೋ ಹಾಗೆ ಮಾಡ್ತಾನೆ. ಅದರಲ್ಲಿ ಎಲ್ಲ ದೊಡ್ಡ ಪ್ರಾಣಿಗಳು ಸತ್ತೋಗುತ್ತೆ. ಮತ್ತೆ ನೀವು ಆ ಕಾಡಿನ ರಾಜ ಆಗ್ತೀರಾ. ಇವತ್ತು ಕೇಳಿಸಿದ್ಯಾ ನೀನು? ಒಳ್ಳೆ ಸುದ್ದಿ, ನಂಗೆ ಖುಷಿ ಆಯ್ತು. ಬೆಳಗಾಗಿದ ತಕ್ಷಣ ಎಲ್ಲ ದೊಡ್ಡ ಚಿಕ್ಕ ಜಂತುಗಳು ಆ ಜಾಗಕ್ಕೆ ಬರ್ತವೆ. ಸುಂದರ್ವನಲ್ಲಿ ಇದು ಮೊದಲನೇ ಸಾರಿ ನಡೆಯೋದಿದೆ. ಎಲ್ಲಾ ಜಂತುಗಳು ಒಬ್ಬರ ಜೊತೆ ಒಬ್ರು ಜಗಳ ಆಡ್ಬೇಕಾಗಿದೆ. ಆದ್ರಿಂದ ಎಲ್ಲಾ ಜಂತುಗಳು ಅದನ್ನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬರ್ತವೆ. ಆನೆ, ಜಿರಾಫ್, ಬಗೀರ ಮತ್ತು ಹಸು ಎಲ್ಲಾರು ಆಪೋಸಿಟ್ ಅಲ್ಲಿ ನಿಂತ್ಕೋತಾರೆ. ಮತ್ತೆ ನರಿ ಅಲ್ಲೇ ನಿಂತ್ಕೊಂಡು ಇವ್ರನ್ನ ನೋಡ್ತಾ ತುಂಬಾ ಸಂತೋಷ ಪಡುತ್ತೆ. ಸರಿ, ನಾನು 3 ಅಂತ ಹೇಳೋವಾಗ ನೀವು ಶುರು ಮಾಡಬೇಕು. ನಾವು ತಯಾರಿದ್ದೀವಿ. 3, 2, 1 ಶುರು. ಅವ್ರು ಎಲ್ಲರೂ ಅನ್ಕೊಂಡಂಗೆ ಆನೆ ನರಿಯ ಬಳಿ ಹೋಗಿ ಅದರ ಸೊಂಡಿಲಿನಿಂದ ಅದನ್ನ ತಳ್ಬಿಡುತ್ತೆ. ನರಿ ಕೆಳಗಡೆ ಬಿದ್ಬಿಡುತ್ತೆ. ಮತ್ತೆ 4 ಕಡೆಯಿಂದ ಎಲ್ಲರೂ ಚೆನ್ನಾಗಿ ಹೊಡಿಯಕ್ ಶುರು ಮಾಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯಪ್ಪ, ನಂಗೆ ಯಾಕೆ ಹೊಡಿತಿದ್ದೀರಾ? ಬಿಡ್ರಪ್ಪ, ಸಾಕು. ನೀವೇ ಹೊಡ್ಕೊಳ್ಬೇಕಿತ್ತಲ್ವಾ? ಅವ್ನು ಹೇಳೋದನ್ನ ಅವ್ರು ಕೇಳಲೇ ಇಲ್ಲ. ಚೆನ್ನಾಗಿ ಅವನ್ನ ಹೊಡಿಯಕ್ ಶುರು ಮಾಡ್ತಾರೆ. ಆಗ ಅಲ್ಲೇ ಕೂತಿರುವ ಬೇರೆ ಜಂತುಗಳೆಲ್ಲ ಅವನನ್ನ ನೋಡಿ ಚಪ್ಪಲಿ ತಡ್ತಾ ನಗ್ತಿರ್ತಾರೆ. ನರಿಗೆ ಟಯರ್ಡ್ ಆದ ನಂತರ ಅವರು ಹೊಡಿಯೋದನ್ನ ನಿಲ್ಲಿಸ್ತಾರೆ. ನೀವು ನನಗೆ ಹೊಡಿತೀರಾ? ನನಗೆ? ಎಲ್ಲ ನಾವು ನಮ್ಮ ನರಿಗೆ ಕೈ ಎತ್ತಲ್ಲ. ಏನು ಹೇಳ್ತಿದ್ಯಾ ನೀನು? ನೀನು ನಮ್ಮನ್ನು ಹೊಡ್ಕೊಳ್ಳೋಕ್ಕೆ ಹೇಳೋವಾಗಲೇ ನಮಗೆ ಗೊತ್ತಾಯ್ತು ನೀನು ನಮ್ಮ ನರಿ ಅಲ್ಲ ಅಂತ. ಮತ್ತು ನಾವು ನೋಡಬೇಕಿತ್ತು ನಮ್ಮ ನರಿ ಎಲ್ಲಿದೆ ಅಂತ. ಪಾರಿವಾಳನ ನಾವು ನಿನ್ನ ಮೇಲೆ ಬಿಟ್ಟು ನಿನ್ನನ್ನು ನೋಡೋಕೆ ಹೇಳಿದ್ವಿ. ಮತ್ತೆ ಮೋಂಟು ಮತ್ತು ನೀನು ಮಾತಾಡೋದೆಲ್ಲ ಗೊತ್ತಾಯ್ತು. ನಾವು ನಮ್ಮ ರಾಜನ್ನ ಕಾಪಾಡಾಗಿದೆ. ಆಗ ಅಲ್ಲಿಗೆ ನಮ್ಮ ಚತುರ ನರಿ ಬರ್ತಾನೆ. ನೀವೆಲ್ಲ ಸ್ಮಾರ್ಟ್ ಇದ್ದೀರಾ, ಯಾಕಂದ್ರೆ ಇವರು ನನ್ನ ಎಲ್ಲ ಮಾತನ್ನ ಕೇಳ್ತಾರೆ. ಮತ್ತು ನಾನು ಅವರಿಗೆ ಸರಿಯಾಗಿ ಹೇಳ್ಕೊಟ್ಟಿದ್ದೆ. ನಾನಿದ್ರು ಇಲ್ಲ ಅಂದ್ರು ಅವ್ರವ್ರು ಹೊಡ್ಕೊಳ್ಳೇಬಾರ್ದು ಅಂತ, ಕಾಡಲ್ಲಿ ಶಾಂತಿಯಿಂದ ಇರ್ಬೇಕಂತ. ನೀನು ಇವ್ರ ನಡುವೆ ಹೋರಾಟ ಮಾಡಕ್ಕೆ ಹೇಳ್ದೆ, ಅದೇ ನಿನ್ನ ತಪ್ಪು. ಇದೇ ತಪ್ಪಿಂದ ನೀನು ಸಿಕ್ಕಿಬಿದ್ದಿದ್ದು. ಅಯ್ಯಪ್ಪ, ನನ್ನ ಕರ್ಮವೇ. ನನಗಂತೂ ಹೇಳಕ್ಕೆ ಆಗ್ತಿಲ್ವಲ್ರೋ. ನಿನ್ನ ಸಮಸ್ಯೆ ನಾನ್ ಸರಿ ಮಾಡ್ತೇನೆ. ಹಂಗಂತ ಹೇಳ್ತಾ ಹಸು ಹೋಗಿ ನರಿನ ಒದಿಯುತ್ತೆ. ಅದು ತುಂಬಾ ದೂರದಲ್ಲಿ ಹೋಗಿ ಬಿದ್ಬಿಡುತ್ತೆ. ಅಯ್ಯೋ, ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತಾವೆ. ಅದು ಮಾತ್ರ ಅಲ್ಲದೆ ಅವರ ನರಿಯ ಬಳಿ ಹೋಗಿ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆಯವರು ಸಂತೋಷವಾಗಿದ್ದಾರಂತ ಹೊಟ್ಟೆ ಕಿಚ್ಚು ಪಡೋರೆ ಯಾವಾಗ್ಲೂ ಚೆನ್ನಾಗಿರೋದಿಲ್ಲ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ, ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ, ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಒಂದು ಕಾಡಲ್ಲಿ ಹ್ಯಾರಿ ಎಂಬುವ ಒಂದು ನರಿ ಇತ್ತು. ಅದು ತುಂಬಾನೇ ಕುತಂತ್ರ ಉಳ್ಳ ನರಿಯಾಗಿತ್ತು. ಅದು ದಿನ ಪೂರ್ತಿ ಏನು ಕೆಲ್ಸಾನೇ ಮಾಡ್ತಿರ್ಲಿಲ್ಲ. ದಿನ ಒಂದ್ ಮರದ ಕೆಳಗಡೆ ಮಲ್ಕೊಂಡು ಕಾಡಿನ ರಾಜ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುತ್ತೆ.
ಅದರ ಉಲ್ಟಾ ಸೀದಾ ಹರ್ಕತೆಗಳಿಂದ ಕಾಡಿನಲ್ಲಿರುವ ಜಂತುಗಳೆಲ್ಲ ತುಂಬಾ ಕಷ್ಟಪಡ್ತಿದ್ವು. ತುಂಬಾ ಸಲ ಕಾಡಿನ ರಾಜ ಆದ ಬಿಲಿಯಂ ಅದಕ್ಕೆ ವಾರ್ನಿಂಗ್ ಕೊಟ್ಟಿರ್ತಾನೆ, ಆದ್ರೆ ಇದು ಅವನ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹ್ಯಾರಿ ನರಿ ಯಾವಾಗ್ಲೂ ಬೇರೆ ಜಂತುಗಳು ಬೇಟೆ ಆಡಿದ ಆಹಾರವನ್ನು ಕಳ್ತನ ಮಾಡ್ಕೊಂಡು ತಿನ್ಬಿಡ್ತಿತ್ತು. ಮತ್ತೆ ಅದಕ್ಕಿಂತ ದುರ್ಬಲವಾದ ಜಂತುಗಳ ಹತ್ರಿಂದ ಆಹಾರ ಕಿತ್ಕೊಬಿಡ್ತಿತ್ತು. ಒಂದಿನ ಏನಾಯ್ತಂದ್ರೆ ಹ್ಯಾರಿ ನರಿ ಮರದ ಕೆಳಗಡೆ ರೆಸ್ಟ್ ತಗೋತಾ ಇತ್ತು. ಆಗದು ನೋಡುತ್ತೆ ಎಲ್ಲಾ ಜಂತುಗಳು ಕೂಡಿ ಎಲ್ಲೋ ಹೋಗ್ತಾ ಇರುತ್ತವೆ. ಹ್ಯಾರಿ ನರಿ ಅವ್ರು ಎಲ್ಲಾರು ಹೋಗ್ತಾ ಇರೋದನ್ನ ತುಂಬಾ ಗಮನಿಸಿ ನೋಡುತ್ತೆ. ಅದೇ ಸಮಯದಲ್ಲಿ ಮಿಂಕು ಪಕ್ಷಿ ಅದೇ ಮರದ ಮೇಲೆ ಕುತ್ಕೊಂಡು ಮುಖಕ್ಕೆ ಮೇಕಪ್ ಹಾಕೋತಾ ಇತ್ತು. ಹ್ಯಾರಿ ನರಿ ಮಿಂಕು ಪಕ್ಷಿ ಹತ್ರ ಹೇಳುತ್ತೆ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ? ಮಿಂಕು ಪಕ್ಷಿ ಹ್ಯಾರಿ ನರಿ ಹೇಳಿದ್ದನ್ನು ಕೇಳಿ ಮುಖ ಸಿಂಡ್ರಿಸ್ಕೊಂಡು ಹೀಗನ್ನುತ್ತೆ, ನಿನ್ಗೇನಾಯ್ತು? ಅವ್ರೆಲ್ಲಾದ್ರೂ ಹೋಗ್ತಾರೆ ಹಾ? ಹ್ಯಾರಿ ನರಿ ಕುತಂತ್ರದಿಂದ ನಗುತ್ತಾ ಹೀಗನ್ನುತ್ತೆ, ನಿನಗಂತೂ ಬೇಜಾರಾಗೋಯ್ತಲ್ವಾ? ನಾನು ಇದೇ ಕಾಡ್ನವನಲ್ವಾ, ಅದಕ್ಕೇನೆ ನಾನು ಕೇಳಿದ್ದು. ನನಗ್ ಗೊತ್ತು ಈ ಕಾಡಿನ ಮೇಲೆ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ನಾನ್ ಸಿಕ್ಕಿದ್ರೆ ನನ್ನೂ ತಿನ್ಬಿಡ್ತೀಯಾ? ಹಾ, ನಿನ್ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ. ಈ ಕಾಡಿನ ರಾಜ ಆದ ಬಿಲಿಯಂ ಸಿಂಹ ಈ ಎಲ್ಲಾ ಜಂತುಗಳಿಗೂ ಟ್ರೀಟ್ ಕೊಡ್ತಿದ್ದಾನೆ. ಅಲ್ಲಿ ವಿಧ ವಿಧವಾದ ಆಹಾರಗಳು ಮಾಡಿದ್ದಾರೆ. ಹಾ, ನಾನು ಅಲ್ಲಿಗೆ ಹೋಗ್ತಾ ಇದೀನಿ. ಪಾರ್ಟಿನ? ಯಾವ ವಿಷಯಕ್ಕೆ ಪಾರ್ಟಿ? ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ಗೆ ಇವತ್ತು ಬರ್ತ್ಡೇ. ಮಿಂಕುವಿನ ಮಾತನ್ನು ಕೇಳಿ ಹ್ಯಾರಿ ನರಿ ಕೋಪದಿಂದ ಹೇಳುತ್ತೆ, ವಿಲಿಯಂ ಸಿಂಹದ್ದು ದೊಡ್ಡ ತಪ್ಪಿದು. ಕಾಡಿನೆಲ್ಲ ಪ್ರಾಣಿಗಳನ್ನ ಅವನ್ ಕರ್ದಿಯಾನೆ, ಆದ್ರೆ ನನ್ನನ್ ಕರೀಲಿಲ್ಲ. ಯಾಕೆ ನನ್ನನ್ ಕರೀಲಿಲ್ಲ? ಮೊದಲು ನೀನ್ ಅದಕ್ಕೆ ಲಾಯಕ್ ಇದೆಯಾ ಅಂತ ನೋಡ್ಕೋ, ಆವಾಗ ನಿನ್ಗೆ ಇನ್ವಿಟೇಷನ್ ಕೊಡಕ್ಕೆ. ನೀನು ಎಲ್ಲರ ಆಹಾರವನ್ನು ಕಳ್ತನ ಮಾಡ್ತೀಯ. ಮತ್ತೆ ನಿನ್ನ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಅಲ್ಲಿಗೆ ಬಂದ್ಬಿಡ್ಬೇಡ. ನನಗಂತೂ ರಾಜನ್ ಮೇಲೆ ಕೋಪ ಬಂದಿದೆ. ನಾನ್ ರಾಜ ಆದ ನಂತರ ಈ ರೂಲ್ಸ್ ಅನ್ನೆಲ್ಲ ಚೇಂಜ್ ಮಾಡ್ಬಿಡ್ತೀನಿ. ಹ್ಯಾರಿ ನರಿಯ ಮಾತನ್ನು ಕೇಳಿ ಮಿಂಕು ನಗ್ನಗ್ತಾ ಹೀಗಂತ ಹೇಳುತ್ತೆ, ನೀನು ರಾಜ ಆಗ್ತೀಯ? ಕನ್ಸ್ ಕಾಣೋದನ್ನ ಬಿಡು. ಕಾಡಿನ ರಾಜ ಸಿಂಹನೇ ಆಗ್ತಾನೆ. ಈ ಜನ್ಮದಲ್ಲಿ ನೀನು ಯಾವಾಗ್ಲೂ ರಾಜ ಆಗಾಗಲ್ಲ. ನಾನು ಹೋಗ್ತಾ ಇದೀನಿ, ನಂಗೆ ಹಸ್ವಾಗ್ತಿದೆ ಹಂಗಂತ ಹೇಳಿ ಮಿಂಕು ಪಕ್ಷಿ ಅಲ್ಲಿಂದ ಹೋಗುತ್ತೆ. ಹ್ಯಾರಿ ನರಿ ಕೋಪದಿಂದ ಹಲ್ ಕಚ್ಚುತ್ತೆ. ಆದ್ರೆ ಏನು, ವಿಧ ವಿಧವಾದ ಆಹಾರ ಇರುತ್ತೆ ಅಂತ ಮಾತ್ ಕೇಳಿದ ತಕ್ಷಣ ಬಾಯಿ ಊರೋಗ್ಬಿಡುತ್ತೆ. ಕರಿದೆ ಇದ್ರು ನರಿ ಬಿಲಿಯಮಿನ ಫಂಕ್ಷನ್ಗೆ ಹೋಗ್ಬಿಡುತ್ತೆ. ಬಿಲಿಯಂ ಸಿಂಹ ಅವನನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಕೋಪಗೊಳ್ತಾನೆ. ಆದ್ರೆ ಆ ಕೋಪವನ್ನು ಮುಚ್ಚಿಟ್ಕೊಂಡು ಹೀಗಂತಾನೆ, ನೋಡು, ಈ ಪಾರ್ಟಿಗೆ ನಾನು ನಿನ್ನನ್ನು ಕರೀಲಿಲ್ಲ, ಮತ್ತೆ ಆದ್ರೆ ನೀನು ಬಂದಾಗೋಗಿದೆ, ಹಾಗಾಗಿ ತಿಂಡಿ ತಿನ್ಕೊಂಡೋಗು. ಹ್ಯಾರಿ ನರಿ ಬಾಯಿ ಮುಚ್ಕೊಂಡು ತಿನ್ನೋದಕ್ ಕುತ್ಕೊಳ್ಳುತ್ತೆ. ಆಗ ಅದರ ದೃಷ್ಟಿ ಬಿಲಿಯಂ ಸಿಂಹನ ಮಗನಾದ ಎಡ್ವರ್ಡ್ ಮೇಲೆ ಬೀಳುತ್ತೆ. ಅವನು ಬಂಗಾರದ ಬಳೆಯಲ್ಲಿ ಆಟ ಆಡ್ತಾ ಇದ್ದ. ಬಂಗಾರದ ಬಳೆಯನ್ನು ನೋಡಿ ನರಿಯ ಬಾಯಲ್ಲಿ ನೀರು ಬರುತ್ತೆ. ಮತ್ತೆ ಮನಸ್ಸಲ್ಲಿ ಹೀಗೆ ಅನ್ಕೋತಾನೆ, ನಾನ್ ಈ ಬಂಗಾರದ ಖಡ್ಗನ ಕದ್ಕೊಂಡ್ರೆ ನಂಗೆ ತುಂಬಾ ದುಡ್ಡು ಮಾಡಬಹುದು. ನರಿ ಎಡ್ವರ್ಡ್ ಬಳಿ ಹೋಗಿ ಎಡ್ವರ್ಡ್ ಹತ್ರ ಅದು ಹೀಗನ್ನುತ್ತೆ, ಅರೆ, ಈ ಬಂಗಾರದ ಖಡ್ಗ ಅಂತೂ ಚೆನ್ನಾಗಿದೆ, ನಾನ್ ನೋಡ್ಬೋದ ಒಮ್ಮೆ? ಎಡ್ವರ್ಡ್ ಆ ಬಂಗಾರದ ಬಳೆಯನ್ನು ನರಿ ಕೈಗೆ ಕೊಡುತ್ತೆ. ಅದನ್ನ ತಗೊಂಡು ಹ್ಯಾರಿ ನರಿ ಹೀಗಂತ ಅನ್ನುತ್ತೆ, ಅರೆ, ನಿನ್ನ ಅಪ್ಪ ನಿನ್ನ ಕರೀತಿದ್ದಾರೆ. ಆದ್ರೆ ಎಡ್ವರ್ಡ್ ನರಿಯ ಮಾತನ್ನು ಕೇಳ್ಕೊಂಡು ಅಲ್ಲಿಂದ ಅವ್ರ ಅಪ್ಪ ಹತ್ರ ಹೋಗುತ್ತೆ. ಆಗ ಹ್ಯಾರಿ ನರಿ ಅದೇ ಚಾನ್ಸ್ ಅಂತ ಅಲ್ಲಿಂದ ಓಡೋಗ್ಬಿಡುತ್ತೆ. ಎಡ್ವರ್ಡ್ ಅವ್ರ ಅಪ್ಪ ಹತ್ರ ಬರ್ತಾನೆ. ಅಪ್ಪ, ನೀವು ನನ್ನನ್ನು ಕರೆದ್ರ? ಹ್ಯಾರಿ ಅಂಕಲ್ ಹೇಳಿದ್ರು ನೀನು ನನ್ನನ್ನು ಕರಿತಿದ್ಯಂತೆ. ಹ್ಯಾರಿ ನರಿಯ ಹೆಸರು ಹೇಳಿದ ತಕ್ಷಣ ಸಿಂಹ ಶಾಕ್ ಆಗಿ ಹೀಗಂತಾನೆ, ಅರೆ, ನಿನ್ನ ಬಂಗಾರದ ಖಡ್ಗ ಎಲ್ಲೋಗಿದೆ? ಅದಂತೂ ಹ್ಯಾರಿ ಅಂಕಲ್ ಹತ್ರ ಇದೆ. ಅವನ ಮಗನಾದ ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ಬಿಲಿಯಂಗೆ ಎಲ್ಲಾನು ಸರಿಯಾಗಿ ಅರ್ಥ ಆಗ್ಬಿಡುತ್ತೆ. ಅವನು ಅರ್ಥ ಮಾಡ್ಕೋತಾನೆ ಅವನ ಮಗನನ್ನು ಚೆನ್ನಾಗಿ ಮಾರಿಸಿ ಆ ನರಿ ಇಲ್ಲಿಂದ ಹೊರಡೋಗ್ಬಿಟ್ಟಿದೆ ಅಂತ. ರಾಜ ತುಂಬಾನೇ ಕೋಪಗೊಳ್ತಾನೆ. ಆಮೇಲೆ ಅವರ ಸಿಪಾಯಿಗಳನ್ನು ಕರೆದು ಹೀಗಂತಾನೆ, ನನ್ನ ಮಗನನ್ನ ಮೋಸ ಮಾಡಿ ಓಡಿದಾನವನು, ಹೋಗಿ ಅವನನ್ನ ಜೀವಂತ ಅಥವಾ ಸತ್ತಾಗೆ ತಗೊಂಬನ್ನಿ.
ಇನ್ನೊಂದ್ ಕಡೆ ನರಿ ತುಂಬಾ ಖುಷಿಯಿಂದ ಈ ಬಂಗಾರದ ಬಳೆಯನ್ನು ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಆಗ ಅದರ ದೃಷ್ಟಿ ಮಿಂಕು ಪಕ್ಷಿ ಮೇಲೆ ಬೀಳುತ್ತೆ. ಅದು ಎಗರ್ಕೊಂಡು ಅದರ ಬಳಿ ಬರುತ್ತೆ. ಹರಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಂಹದ ರಾಜ ಸಿಪಾಯಿಗಳನ್ನು ಕರೆದು ನಿನ್ನನ್ನ ಸಾಯಿಸ್ಬಿಟ್ಟು ಕರ್ಕೊಂಬರಕ್ ಹೇಳಿದ್ದಾರೆ. ನನ್ಗನ್ಸುತ್ತೆ ಈ ಸಲ ನಿನ್ನ ಖಂಡಿತ ಸಾಯಿಸ್ತಾರಂತ. ಮಿಂಕು ಪಕ್ಷಿಯ ಮಾತನ್ನು ಕೇಳಿ ನರಿ ತುಂಬಾನೇ ಭಯ ಪಡುತ್ತೆ. ತಕ್ಷಣ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ಎಲ್ ತಪ್ಸ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಅವಾಗ ಅದಕ್ಕೆ ಕಾಣಿಸುತ್ತೆ ತುಂಬಾ ಸೈನಿಕರು ಅದರ ಬಳಿ ನಡ್ಕೊಂಡ್ ಬರ್ತಿದಾರಂತ. ಹ್ಯಾರಿ ನರಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋದಕ್ಕಂತ ಜಾಗ ಹುಡುಕುತ್ತೆ. ಆದ್ರೆ ಅದಕ್ಕೆ ಜಾಗ ಸಿಕ್ಕಿಲ್ಲ. ಸಡನ್ ಆಗಿ ಅದಕ್ಕೆ ಒಂದು ನದಿ ಕಾಣಿಸುತ್ತೆ. ಅದು ಆ ನದಿ ಒಳಗಡೆ ತುಮುಕ್ಬಿಡುತ್ತೆ. ವಿಲಿಯಂ ಸಿಂಹದ ಸಿಪಾಯಿಗಳು ಸ್ವಲ್ಪ ತಾದ್ಮೇಲೆ ಅಲ್ಲಿಂದ ಹೊಟ್ಟೋಗುತ್ತೆ. ಹ್ಯಾರಿ ನರಿ ನದಿಯಿಂದ ತಲೆ ಆಚೆ ತೆಗೆದು ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಅವನು ಆ ನದಿಯಿಂದ ಆಚೆ ಬರೋಣ ಅನ್ಕೊಂಡಿರುವಾಗ ಸಡನ್ ಆಗಿ ಆ ನದಿಯಲ್ಲಿ ಬಂಗಾರು ಬಣ್ಣದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಿಂದ ಒಂದು ದೇವತೆ ಆಚೆ ಬರ್ತಾಳೆ. ಒಂದು ಶಾಪದ ಕಾರಣದಿಂದ ತುಂಬಾ ವರ್ಷ ನಾನು ಈ ನದಿಯಲ್ಲೇ ಇದ್ದೆ. ನನಗೆ ಶಾಪ ವಿಮುಕ್ತಿ ಯಾವಾಗ ಸಿಗುತ್ತಂದ್ರೆ, ಒಂದು ಕುತಂತ್ರ ಜಂತು ಕೈಯಲ್ಲಿ ಬಂಗಾರವನ್ನು ಇಟ್ಕೊಂಡು ಈ ನದಿಯೊಳಗಡೆ ಮುಳುಗುತ್ತೋ ಹಾಗೆ ನನಗೆ ಶಾಪ ವಿಮುಕ್ತಿ ಸಿಗುತ್ತೆ. ನನಗೆ ಶಾಪ ವಿಮುಕ್ತಿ ಆಗಿದೆ. ನಿನ್ನ ಒಂದು ಇಚ್ಛೆಯನ್ನು ಪೂರೈಕೆ ಮಾಡ್ತೀನಿ. ಹ್ಯಾರಿಸಿಯಾರ್ಗೆ ಯಾವಾಗ್ಲೂ ಈ ಕಾಡಿನ ರಾಜ ಆಗ್ಬೇಕು ಅಂತ ಆಸೆ. ಆದ್ರೆ ಅವನು ಗೊತ್ತಿದ್ದು ಕಾಡಿನ ರಾಜ ಸಿಂಹ ಮಾತ್ರನೇ ಆಗಕ್ಕಾಗುತ್ತಂತ. ನನಗೆ ಈ ನನ್ನ ಶರೀರದಿಂದ ತುಂಬಾ ಬೇಜಾರಾಗಿದೆ. ನನಗಿಷ್ಟ ಏನು ಅಂದ್ರೆ ನನ್ನನ್ನ ಸಿಂಹನಾಗಿ ಮಾಡು. ನಾನು ಸಿಂಹದಂತೆ ಕಾಣಬೇಕು. ಸರಿ, ಜ್ಞಾಪಕ ಇಟ್ಕೋ. ನಿನ್ನ ಶರೀರ, ನಿನ್ನ ಮಾತು ಮಾತ್ರ ಸಿಂಹದ ತರ ಇರುತ್ತೆ. ಆದ್ರೆ ನಿನ್ನ ಆತ್ಮ ನರಿಯಾಗಿರುತ್ತೆ. ಅದನ್ನ ಮರೆತೋಗಿ ನಿಜವಾದ ಸಿಂಹದ ಜೊತೆ ಜಗಳ ಮಾಡಬೇಡ. ಒಂದ್ ವೇಳೆ ನಿಜವಾದ ಸಿಂಹದ ಕೈಯಲ್ಲಿ ನೀನು ಏಟು ತಿಂದ್ರೆ ನೀನು ಮತ್ತೆ ನರಿಯಾಗಿ ಬದಲಾಗ್ತೀಯ. ಹಂಗಂತ ಹೇಳಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ. ಹ್ಯಾರಿ ನರಿ ಒಂದು ಸಿಂಹವಾಗಿ ಬದಲಾಗ್ತಾನೆ. ಅವನು ನದಿಯಲ್ಲಿ ಹೋಗಿ ಅವನ ಮುಖ ನೋಡ್ತಾನೆ. ಅದು ಸಿಂಹದ ತರ ಇರೋದನ್ನ ನೋಡಿ ಅವನು ತುಂಬಾ ಸಂತೋಷ ಪಡ್ತಾನೆ. ಹ್ಯಾರಿ ನರಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಹಿಂಸೆ ಮಾಡಕ್ ಶುರು ಮಾಡ್ತಾನೆ. ಈಗ ಅವನ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನ ಮಾಡ್ತಿದ್ದ. ಯಾವಾಗ ಬೇಕಂದ್ರೆ ಅವಾಗ ಯಾವ ಜಂತುನಾದ್ರೂ ಸಾಯಿಸಿ ತಿಂತಿದ್ದ. ಕಾಡಿನ ರಾಜ ಆದ ವಿಲಿಯಂ ಸಿಂಹಕ್ಕೆ ಗೊತ್ತಾಗುತ್ತೆ ಕಾಡಿಗೆ ಹೊಸ ಸಿಂಹ ಬಂದಿರೋ ವಿಷಯ. ಮತ್ತೆ ಅವನು ಕಾಡಿಗೆ ರಾಜ ಆಗ್ಬೇಕು ಅನ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ. ವಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಹೀಗಂತಾನೆ, ನಾನಾ ಸಿಂಹವನ್ನು ಕೊಂದಾಕ್ತೀನಿ. ಅದು ನನ್ನ ಕಾಡಿನ ಪ್ರಾಣಿಗಳನ್ನ ಕೊಲ್ತಾ ಇದ್ಯಾ. ಹ್ಯಾರಿ ನರಿ ಸಿಂಹವಾಗಿ ಬದಲಾಗಿ ತುಂಬಾ ಗರ್ವದಿಂದ ಸುತ್ತಾಡ್ತಿತ್ತು. ಆಗ ಸಡನ್ ಆಗಿ ವಿಲಿಯಂ ಸಿಂಹ ಅದರ ಮುಂದೆ ಬರುತ್ತೆ. ಕೋಪದಿಂದ ಹೀಗನ್ನುತ್ತೆ, ಯಾರ್ ನೀನು? ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ? ನಿನಗೆ ಗೊತ್ತಿಲ್ವಾ ಇದು ನನ್ನ ಸಾಮ್ರಾಜ್ಯ ಅಂತ? ಆದ್ರೆ ಹ್ಯಾರಿ ನರಿ ಪಾಪ ಮರ್ತೋಗಿತ್ತು ದೇವತೆ ಏನ್ ಹೇಳಿದ್ಲು ಅಂತ. ಅದರ ಆತ್ಮ ನರಿಯಾಗಿ ಇರುತ್ತೆ. ಅದು ನಿಜವಾದ ಸಿಂಹದ ಜೊತೆ ಜಗಳ ಮಾಡಿದ್ರೆ ಅದು ನರಿಯಾಗಿ ಬದಲಾಗತ್ತೆ ಅಂತ. ಹ್ಯಾರಿ ನರಿ ತುಂಬಾ ಗರ್ವದಿಂದ ಹೀಗನ್ನುತ್ತೆ, ಈ ಕಾಡಿನ ರಾಜ ನಾನೇ. ಒಂದು ಹೋರಾಟ ಆಗೋಗ್ಲಿ, ಅದ್ರಲ್ಲೇ ಗೊತ್ತಾಗುತ್ತೆ. ಅದನ್ ಕೇಳಿದ ವಿಲಿಯಂ ಸಿಂಹಕ್ಕೆ ತುಂಬಾನೇ ಕೋಪ ಬರುತ್ತೆ. ಇಬ್ರು ಜಗಳ ಮಾಡೋದನ್ನ ಶುರು ಮಾಡ್ತಾರೆ. ವಿಲಿಯಂ ಸಿಂಹ ತುಂಬಾ ಈಸಿಯಾಗಿ ನರಿಯನ್ನು ಎತ್ತಿ ಬಿಸಾಕ್ಬಿಡುತ್ತೆ. ಸ್ವಲ್ಪ ಸಮಯದಲ್ಲೇ ಹ್ಯಾರಿನ ಒಂದ್ ಗತಿ ಮಾಡ್ಬಿಡುತ್ತೆ. ಆಗ ಹ್ಯಾರಿ ನರಿ ಕೆಳಗಡೆ ಬಿದ್ದಿದ ತಕ್ಷಣ ಅದರ ನಿಜ ರೂಪಕ್ಕೆ ಅದು ಬದಲಾಗ್ಬಿಡುತ್ತೆ. ಅವ್ರ ಇಬ್ಬರ ಜಗಳ ಮಿಂಕು ಪಕ್ಷಿ ಕೂಡ ನೋಡ್ತಾ ಇತ್ತು. ಹ್ಯಾರಿ ನರಿ ಸತ್ತೋದ್ಮೇಲೆ ಮಿಂಕು ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನುತ್ತೆ, ಇವನು ರಾಜ ಆಗ್ಬೇಕಂತ ಕೊನೆಗೆ ಪ್ರಾಣನೇ ಬಿಟ್ಬಿಟ್ಟ. ನಾನ್ ಹೇಳ್ದೆ ಕಾಡಿನ ರಾಜ ಸಿಂಹನೇ ಆಗಬಲ್ಲ ಅಂತ, ಆದ್ರೆ ಇವನು ಕೇಳಿಲ್ಲ. ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ಹಿಂಸೆ ಇಲ್ದೆ ಸಂತೋಷವಾಗಿ ಜೀವಿಸ್ತಿದ್ರು.